ಹೆಲೋ ಗೈಸ್, ಇದು ಶಾನ್ ಡಿಸೋಜ. ನಾನು ತುಂಬ ಟೈಮಿಂದ ವ್ಲಾಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಪೋಸ್ಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತೀನಿ. ಓಕೆನಾ, ಅಂದ್ಕೊಂಡು ಮಾಡಬೇಕು ಅಂತ ಕ್ಯಾಮ್ರಾ ಅದು ಇದು ಎಲ್ಲ ತಗೊಂಡಿರ್ತೀನಿ. ಆದರೆ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಿ ಸ್ವಲ್ಪ ಆಗಬೇಕಾದ್ರೆ ವ್ಯೂಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವ್ಯೂಸ್ ಬಂದಿರ್ತದೆ, ಲೈಕ್ ಹೋಗಿರೋದಿಲ್ಲ, ಬೇಜಾರಾಗೋದು, ಏನೋ ಒಂದು ಮಿಸ್ಟೇಕ್ ಇದೆ, ಇದನ್ನು ನಾನು ಡಿಲೀಟ್ ಮಾಡುವ, ಬೇಡ, ಯಾರೋ ತಪ್ಪು ಅಂದ್ಕೊಳ್ತಾರೆ, ನಮಗೆ ಗೊತ್ತಿರೋರು ಎಲ್ಲಾದರೂ ಕಾಮಿಡಿ ಮಾಡ್ತಾರೆ, ಈ ಥರ ಮನಸ್ಸಿಗೆ ಬರ್ತದೆ. ಓಕೆ, ಅವಾಗೇನು ಮಾಡೋದು, ಡಿಲೀಟ್ ಮಾಡಿಬಿಟ್ಟದು, ಆಯಿತಾ. ಸೊ ಇದೇ ಥರ ಆಗ್ತಾಯಿದೆ, ಇದೇ ಥರ ನನಗೆ ಎಷ್ಟು ಟೈಮಿನ ಥರ ಆಗ್ತಿದೆ ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಇದೇ ಇಲ್ಲ, ಅಷ್ಟು ಟೈಮಿಂದ. ಈಗ ಕೂಡ ನನಗೆ ಇದನ್ನ ಡಿಲೀಟ್ ಮಾಡುವ, ಇದನ್ನು ಎಂತಕ್ಕೆ ಪೋಸ್ಟ್ ಮಾಡೋದು ಅಂತ ಆಗ್ತಾಯಿದೆ ನನಗೆ. ಓಕೆ, ಬಟ್ ಈಗ ಒಂದು ವೀಡಿಯೋ ನೋಡಿದೆ ನಾನು. ಓಕೆ, ಅದರಲ್ಲಿ ಎಂತ ಹೇಳ್ದೆ ಅಂತ ಹೇಳಿದ್ರೆ, ಫಸ್ಟಾಗಿ ಕ್ಯಾಮ್ರಾ ಆನ್ ಮಾಡ್ಕೊ, ನಿನಗೆ ಮನಸ್ಸಿಗೆ ಬಂದಿದ್ದು ನೀನು ಮಾತಾಡು ಕ್ಯಾಮ್ರಾ ಮುಂದೆ. ಆಮೇಲೆ ಏನು ಅಂದ್ಕೊಳ್ಬೇಡ, ಅದನ್ನು ಹಾಗೇ ಪೋಸ್ಟ್ ಮಾಡು. ನಿನಗೆ ಸಪೋರ್ಟ್ ಮಾಡೋರು, ಲೈಕ್ ಮಾಡೋರು ಮಾಡೇ ಮಾಡ್ತಾರೆ. ನಿನಗೆ ಕೆಲವರು ಇದ್ದಾರೆ, ನಿನ್ನ ಕಂಡ್ರೆ ಆಗೋದೇ ಇರೋರು, ಇಲ್ಲಾಂದರೆ ನೀನು ಏನಾದರೂ ಚೆನ್ನಾಗಿ ಏನಾದ್ರು ಮಾಡ್ತೀಯ ಅಂತೇಳಿ ಅದನ್ನು ಕೊಂಕು ಮಾತಾಡಿ ಕೆಳಗೆ ನೂಕೋರು ಜಾಸ್ತಿ ಇದ್ದಾರೆ. ಇದರ ಬಗ್ಗೆ ನೀನು ಟೆನ್ಷನ್ ಮಾಡಬೇಡ. ನೀನು ಜಸ್ಟ್ ಒಂದು ಅಪ್ಲೋಡ್ ಮಾಡು, ನೋಡು, ಟ್ರೈ ಮಾಡು ಅಂತ. ಈ ಟ್ರೈ ನಾನು ತುಂಬ ದಿವಸದಿಂದ ಮಾಡಬೇಕಂತ ಇದ್ದೆ. ಓಕೆನಾ, ತುಂಬ ಟ್ರೈ ಮಾಡಿದ್ದೆ. ಅದೇ ಮಾಡೋದಿಲ್ಲ ಅಂತೆಲ್ಲ, ತುಂಬ ಸತಿ ಮಾಡ್ತೇನೆ. ಬಟ್ ಮಾಡಿ ನಂತರ ಬೇಡವಾ, ಡಿಲೀಟ್ ಮಾಡುವ, ಎಂತಾದರೂ ಕಮೆಂಟ್ ಮಾಡ್ತಾರೆ, ಎಂತಾದರೂ ಹೇಳ್ತಾರೆ, ಕಾಮಿಡಿ ಮಾಡ್ತಾರೆ. ಒಬ್ಬರು ನನಗೆ ಹೇಳ್ತಾರೆ, ಆಯಿತಾ, ನನಗೆ ಅವರಾಗಿ ಹೇಳ್ಬೇಕಾದ್ರೆ ನನಗೆ ತುಂಬ ಹಿಂಸೆ ಆಗ್ತದೆ. ನನಗೆ ತುಂಬ ಪರಿಚಯ ಇರುವವರೇ, ಆಯಿತಾ, ಅಂದರೆ ನನ್ನ ಫ್ರೆಂಡದು ಕಸಿನ್. ಅವರು ನನಗೆ ಕಾಣಬೇಕಾದ್ರೆ ಸುಮ್ಮನೆ ಮಕರ್ ಮಾಡ್ತಾರೆ, ಅಂದರೆ ಸೆಲೆಬ್ರಿಟಿ ಅಂತೆಲ್ಲ ಹೇಳೋದು. ನನಗೆ ಒಂಥರ ಬೇಜಾರಾಗ್ತದೆ. ಓಕೆ, ಬಟ್ ನಾನು ಅದ್ರ ಬಗ್ಗೆ ಎಂತ ರಿಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಎಂತ ಮಾಡಿದ್ದೀನಿ ಅಂತ ಅವ್ರು ನನಗೆ ಆ ಥರ ಹೇಳ್ತಾರೆ ಅಂತ ನನಗೆ ಕ್ವಶನ್ ಬರ್ತದೆ. ಬಟ್ ಇಟ್ಸ್ ಓಕೆ, ಫೈನ್. ನನಗೆ ಕಾಣಬೇಕಾದ್ರೆಲ್ಲ ಸೆಲೆಬ್ರಿಟಿ ನಾನು ಒಂದು ಡಿಮೋಟಿವೇಟ್ ಮಾಡಿದಾಗೆ ಒಂದು ಫೀಲ್ ಆಗ್ತದೆ. ನಾನು ಆವಾಗ ಅಂದ್ಕೊಳ್ಳೋದು, ಒಂದು ದಿವಸ ಸೆಲೆಬ್ರಿಟಿಯಾಗಿ ತೋರಿಸ್ತೇನೆ ಅಂತ ಮನಸ್ಸಲ್ಲಿ ಈ ಥರ ಅಂದ್ಕೊಳ್ತೇನೆ. ಬಟ್ ಆಗ್ತದೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ವಿಡಿಯೋ ನೋಡಿದ ಮೇಲೆ ನನಗೆ ಮನಸ್ಸಿಗೆ ಬಂದಿದ್ದು ಒಂದೇ. ನಾನು ಆ್ಯಕ್ಚುಲಿ ಆಫೀಸ್ ಹೋಗಿ ಬಂದೆ. ಇನ್ನೂ ಕೂಡ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಲಿಲ್ಲ. ಸುಮ್ಮನೆ ಕೂತ್ಕೊಂಡು ಹೀಗೆ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಈ ಥರ ಒಂದು ವಿಡಿಯೋ ನೋಡಿದ್ನ. ಸೊ ಅದಕ್ಕೋಸ್ಕರ ನಾನು ಕೂಡ ಇವತ್ತು ಮನಸಾರೆ ಮಾತನಾಡಿ ಪೋಸ್ಟ್ ಮಾಡ್ತಾಯಿದ್ದೇನೆ. ಓಕೆನಾ, ಸೊ ನೋಡುವ, ಆಗಿದ್ದಾಗಲಿ ಹೋಗಿದ್ದೋಗಲಿ, ಜಾಸ್ತಿ ಅಂದರೆ ಏನಾಗ್ತದೆ ಅಲ್ವಾ. ಸೊ ನೋಡುವ ಏನಾಗ್ತದೆ ಅಂತ. ಓಕೆ, ಸೊ ಅಷ್ಟೇ, ಮತ್ತೆಂತ ಇಲ್ಲ. ನನಗೆ ಇವತ್ತು ಎಂತ ಕೂಡ ಹೇಳೋದಿಲ್ಲ, ಒಂಥರ ಖುಷಿ ಆಯಿತು ಹೇಳ್ಕೊಂಡೆ ಅಷ್ಟೇ. ಬಾಯ್.